ಮುಗಿದಿಲ್ಲ. ಶಾಸಕರು ಈಗಾಗಲೇ ಒಂದಷ್ಟು ಕಡೆಯಲ್ಲಿ ಹೋರಾಟಗಳನ್ನು ನಡೆಸಿದ್ದಾರೆ, ಒಂದಷ್ಟು ಕಡೆಗಳಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ, ಮತ್ತೊಂದಷ್ಟು ಮಂದಿ ಮನೆಯಲ್ಲೇ ಕುಳಿತಿದ್ದಾರೆ. ಅವರ ಪರವಾಗಿ ಒಂದಷ್ಟು ಕಡೆಗಳಲ್ಲಿ ಪ್ರತಿಭಟನೆಗಳು ನಡೆದಿದ್ವು ನಿಜ. ಅದಾದ ನಂತರ ಮನೆಯಲ್ಲೇ ಕುಳಿತು ಇಲ್ಲ ನಾವು ಬೇಸತ್ತಿದ್ದೇವೆ ಅನ್ನುವಂತಹ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ ನಾಯಕತ್ವ ಕೂಡ ಇವೆಲ್ಲವನ್ನು ಕೂಡ ಹೇಗೆ ಮ್ಯಾನೇಜ್ ಮಾಡಿಕೊಳ್ಬೇಕು, ಹೇಗೆ ಮನವೊಲಿಕೆ ಮಾಡಬೇಕು, ಯಾವ ಸ್ವರೂಪದಲ್ಲಿ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಯಾಕಂದರೆ ಅಂತಿಮವಾಗಿ ಒಂದು ಮನೆಯಲ್ಲಿ ಒಂದು ಮುನಿಸು ಬಂದಾಗ ಅದನ್ನು ಹೇಗೆ ಸರಿಪಡಿಸಬೇಕು, ಹಾಗೆಯೇ ಒಂದು ಪಕ್ಷವೂ ಕೂಡ ಯಾರಿಗೆ ಅವಕಾಶ ಸಿಕ್ಕಿಲ್ವೋ ಅಂಥವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿರುವಂಥದ್ದು ಪಕ್ಷದ ಜವಾಬ್ದಾರಿ ಆಗುತ್ತೆ. ಆ ಪ್ರಯತ್ನವನ್ನು ಮುಖ್ಯಮಂತ್ರಿಯವರು ಮಾಡ್ತಾ ಇದ್ದಾರೆ, PCC ಅಧ್ಯಕ್ಷರು ಮಾಡ್ತಾ ಇದ್ದಾರೆ. ಆದರೆ ಇವೆಲ್ಲವೂ ಕೂಡ ಎಲ್ಲಿಗೂ ಹೋಗಿ ಮುಟ್ಟುತ್ತೆ ಅನ್ನೋದಂಥದ್ದಕ್ಕೆ ಇನ್ನೂ ಪ್ರಶ್ನಾರ್ಥಕ ಚಿಹ್ನೆ ಹಾಗೆಯೇ ಉಳಿದಿದೆ. ಕಾಂಗ್ರೆಸ್ನೊಳಗೆ ನಿಲ್ಲದ ಕದನ, ಶಾಸಕರ ಮುನಿಸು ಇವೆಲ್ಲವೂ ಕೂಡ ಮುಂದುವರಿತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮಂತ್ರಿ ಪದವಿಗಾಗಿ ಕೆಲವರು ತಮ್ಮದೇ ಆದಂತಹ ಹಠ ಹಿಡಿದು ಕುಳಿತಿದ್ದಾರೆ. ರಾಜೀನಾಮೆಯ ಬೆದರಿಕೆ ಇದ್ದೇ ಇದೆ. ಹೈಕಮಾಂಡ್ ಖಡಕ್ ಸಂದೇಶಕ್ಕೂ ಕೂಡ ನಾಯಕರು ಬಗ್ತಾ ಇಲ್ಲ. ಅವರು ರಾಜೀನಾಮೆ ಕೊಟ್ಟಾಗ ತಕ್ಷಣ ಇಸ್ಕೊಳ್ಳಿ ಅಂತ ಹೇಳೋದು ಸುಲಭ, ಆದರೆ ಹಾಗೆ ನಡ್ಕೊಳ್ಳೋದು ಕಷ್ಟ. ಹೀಗಾಗಿ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸಿದಾಗ ಶಾಸಕರು ಹೊಂದಿರುವಂತಹ ಅಭಿಪ್ರಾಯ, ಅವರ ಹಠ, ಅವರ ನಿಲುವುಗಳು ಇವೆಲ್ಲವೂ ಕೂಡ ಸಹಜವಾಗಿ ಪಕ್ಷದ ನಾಯಕತ್ವಕ್ಕೂ ಕೂಡ ತಲೆಬಿಸಿಯನ್ನು ತಂದಿಟ್ಟಿರುವಂಥದ್ದು. ಯಾವ ಸ್ವರೂಪದಲ್ಲಿದೆ ಕಾಂಗ್ರೆಸ್ನೊಳಗಿನ ಸದ್ಯದ ಪರಿಸ್ಥಿತಿ ಅನ್ನೋದನ್ನು ನಾವು ಗಮನಿಸ್ತಾ ಹೋಗಬೇಕು. ವಿಶೇಷವಾಗಿ ಕಾಂಗ್ರೆಸ್ ಕೊತ ಅಂತೇಳಿ ಕುದಿತಾ ಇದೆ. ಇಲ್ಲಿ ಮುನಿಸು ಮುಗಿತಾ ಇಲ್ಲ. ಸೀನಿಯರ್ ಕೃಷ್ಣಪ್ಪ ಅವರು ಬಂಡಾಯದಲ್ಲಿದ್ದಾರೆ. ಯಾಕಂದ್ರೆ ಅವ್ರಿಗೆ ಅವರ ಹಿರಿತನಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿದ್ದು ಪಕ್ಷದ ಜವಾಬ್ದಾರಿ. ಅದಕ್ಕಾಗಿನೇ ಅವ್ರು ಕೇಳಿರೋದು, ಏನು ಧರ್ಮಕ್ಕೆ ಕೊಡ್ತಾರ, ನಾವು ಕೆಲಸ ಮಾಡಿಲ್ವ ಪಕ್ಷಕ್ಕಾಗಿ ಅಂತೇಳಿ. ಪಕ್ಷಕ್ಕಾಗಿ ದುಡಿದ ಮೇಲೆ ನಾವು ಹೋಗಿ ಹೈಕಮಾಂಡ್ ಮಟ್ಟಕ್ಕೆ ಹೋಗಿ ಮಾತಾಡ್ಕೊಂಡು ಬರಬೇಕಾದ ಅವಶ್ಯಕತೆ ಇದೆಯಾ? ಅದನ್ನು ಪಕ್ಷದ ನಾಯಕತ್ವ ನೋಡ್ಕೊಳ್ಬೇಕು. ಯಾರೋ ಅವರ ಹಿಂದೆ ಹೋಗಿ ಲಾಬಿ ಮಾಡ್ತಾರೆ, ಯಾರೋ ಹೋಗಿ ಕೇಳ್ತಾ ಇರ್ತಾರೆ, ಪ್ರತಿನಿತ್ಯ ಮುಖ ತೋರಿಸ್ತಾ ಇರ್ತಾರೆ, ಅಂಥವ್ರಿಗೆ ಮಾತ್ರ ನೀವು ಮಂತ್ರಿ ಮಾಡ್ತಾ ಹೋಗೋದಿದ್ರೆ ಹಿರಿತನಕ್ಕೆ ಎಲ್ಲಿದೆ ಬೆಲೆ ಅನ್ನುವ ಪ್ರಶ್ನೆಯನ್ನ ಕೃಷ್ಣಪ್ಪ ಅವರು ಇರ್ತಿದ್ದಾರೆ. ಯಾಕಂದ್ರೆ ಅವರು 4 ಬಾರಿ ಶಾಸಕರಿದ್ದಾರೆ, ಅವರ ಮಗ 3 ಬಾರಿ ಶಾಸಕರಿದ್ದಾರೆ. ಹೀಗಿರುವಾಗ ನಮಗೆ ಇನ್ನೂ ಎಷ್ಟು ಬಾರಿ ನಾವು ಕಾಯಬೇಕು, ಎಲ್ಲಿವರೆಗೆ ಕಾಯಬೇಕು? ಅಥವಾ ಪಕ್ಷದ ಕೆಲಸವನ್ನ ಮಾಡದೇ ಇದ್ರೆ ಸರಿ, ಪಕ್ಷದ ಕೆಲಸವನ್ನು ಮಾಡಿ ಸಚಿವರಾಗಿ ಒಳ್ಳೆಯ ಕೆಲಸ ಮಾಡಿ ನಮ್ಗೆ ಯಾಕೆ ಅವಕಾಶ ಕೊಡ್ತಿಲ್ಲ ಅನ್ನೋಂಥದ್ದು ಕೇಳ್ತಿದ್ದಾರೆ. ದೆಹಲಿಗೆ ಬುಲಾವ್ ಕೊಟ್ಟಿದ್ದಾರೆ, ಅಲ್ಲೇ ಒಂದು ರೀತಿಯಲ್ಲಿ ಸಮಾಧಾನ ಪಡೆಯುವ ಮದ್ದರಿಯುವ ಪ್ರಯತ್ನಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರಿಯಾಕೃಷ್ಣ ಕೂಡ ದೆಹಲಿಗೆ ಹೋಗಿದ್ದಾರೆ, SC ಮಹದೇವಪ್ಪ ಅವರು ದೆಹಲಿಗೆ ಹೋಗಿದ್ದಾರೆ. ಇದರಲ್ಲಿ ಪ್ರಿಯಾಕೃಷ್ಣ ಅವರು ಪ್ರತ್ಯೇಕವಾಗಿ ದೆಹಲಿಗೆ ಹೋಗಿದ್ದು ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಯನ್ನ ನಡೆಸೋದಕ್ಕಾಗಿಯೇ ಅವ್ರನ್ನ ಅಲ್ಲಿ ಕರೆಸ್ಕೊಳ್ಳಲಾಗಿದೆ. ಮಿಸ್ ಆದವರೊಂದಿಗೆ CM ಅವರು ಕೂಡ ಸಂಧಾನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ. ಯಾಕಂದರೆ ಟ್ರಬಲ್ ಶೂಟರ್ ಅಧಿಕಾರದಲ್ಲಿರುವಾಗ ಅವರಿಗೆ ಟ್ರಬಲ್ ಕ್ರಿಯೇಟ್ ಆದಾಗ ಅದನ್ನು ಅವರು ಟ್ರಬಲ್ ಶೂಟ್ ಮಾಡಲೇಬೇಕು. ಅದವರ ಬಹಳ ಗುರುತರವಾದಂತಹ ಜವಾಬ್ದಾರಿ ಆಗುತ್ತೆ. ಈ ನಿಟ್ಟಿನಲ್ಲಿ ಅವರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರ ಮೊರೆ ಹೋಗಿದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವ್ರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಲೇಬೇಕಾಗತ್ತೆ. ಅವ್ರ ಜೊತೆಗೂ ಕೂಡ ಅವರು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಬೇಸರದಲ್ಲಿ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸಿದೆ. ಸಿದ್ದರಾಮಯ್ಯನವರು ಇಲ್ಲದೆ ಹೋಗಿರ್ತಿದ್ರೆ ಬೆಂಗಳೂರಿನಲ್ಲೇ ಇದ್ದು ಮಾಜಿ ಮುಖ್ಯಮಂತ್ರಿಗಳು ತಮ್ಮದೇ ಪಕ್ಷದ ಶಾಸಕರುಗಳು ಅಧಿಕಾರವನ್ನು ಸ್ವೀಕರಿಸುವಾಗ, ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಅದನ್ನು ನೋಡೋದಕ್ಕಾಗಿ ಅವರು ಬರಬೇಕಾಗಿರುವಂಥದ್ದು ಇದ್ದೇ ಇತ್ತು. ಆದರೆ ಅವರು ಬಂದಿರಲಿಲ್ಲ. ಹೀಗಾಗಿ ಅದಲು ಬದಲು ಆಟವೂ ಕೂಡ ಬಹಳ ಜೋರಾಗಿ ಸಾಗ್ತಾ ಇದೆ. ಯಾವ ಸ್ವರೂಪದಲ್ಲಿ ಈ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಳ್ಳೋದು ಅನ್ನೋದು ಸದ್ಯಕ್ಕೆ ಶಿವಕುಮಾರ್ ಅವರು ಮಾಡ್ತಿರುವಂತಹ ಯೋಚನೆ. ಆ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಸಂಧಾನದ ಸರ್ಕಸ್ ಕೂಡ ಮುಂದುವರೆದಿದೆ. ಹಿರಿಯ ಶಾಸಕ ಎಂ ಕೃಷ್ಣಪ್ಪ ಅವರ ಸಂಧಾನಕ್ಕೆ ನಡೀತಾ ಇರುವಂತಹ ಸರ್ಕಸ್ ಇದೆ. ಯಾಕಂದರೆ ಎಂ ಕೃಷ್ಣಪ್ಪ ಅವರು ಪಕ್ಷದ ಹಿರಿಯ ನಾಯಕ, ಅಷ್ಟೇ ಅದೇ ಪಕ್ಷದ ಅನೇಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥವರು, ಕಾಲಕಾಲಕ್ಕೆ ಪಕ್ಷದ ವ್ಯವಸ್ಥೆಗಳಲ್ಲಿ ಕೆಲಸ ಮಾಡಿದಂಥವರು, ಹಾಗೂ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ನಡೆದಂತಹ ಸಂದರ್ಭದಲ್ಲೂ ಕೂಡ ಪ್ರಿಯಾಕೃಷ್ಣ ಇರಬಹುದು, ಕೃಷ್ಣಪ್ಪ ಅವರು ಇರಬಹುದು, ತಮ್ಮದೇ ಆದಂತಹ ರೀತಿಯಲ್ಲಿ ಆ ಎಲೆಕ್ಷನ್ಗಳಲ್ಲಿ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದಾರೆ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಆಚೆಗೂ ಕೂಡ ಜವಾಬ್ದಾರಿ ನಿಭಾಯಿಸಿದ್ದಾರೆ. ಹೀಗಾಗಿ ಉಸ್ತುವಾರಿ ಸುರ್ಜೇವಾಲಾ, CM DK ಶಿವಕುಮಾರ್ ಸಂಧಾನ ಈಗ ಟುಸ್ ಆಗಿದೆ. ಕೃಷ್ಣಪ್ಪ ಅವ್ರು ಕೇಳ್ತಾ ಇರೋದು ಒಂದೇ ಮಾತು, ನೀವು ನಮ್ಮನ್ನು ಸಮಾಧಾನ ಮಾಡೋದಕ್ಕೆ ಏನೂ ಉಳಿದಿಲ್ಲ. ಅಲ್ಲಿ ಸಮಾಧಾನ ಮಾಡೋದು ಬಹಳ ಸಿಂಪಲ್ ಆಗಿದೆ. ಏನಂದ್ರೆ ಮಂತ್ರಿ ಸ್ಥಾನ ಕೊಟ್ಬಿಡಿ ಸಾಕು, ಬೇರೆ ಏನು ಇಲ್ಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಇದು ಇವಾಗ
ಪಕ್ಷದ ನಾಯಕತ್ವಕ್ಕೆ ದೊಡ್ಡ ತಲೆಬಿಸಿಯನ್ನು ತಂದಿಟ್ಟಿದೆ. ಯಾಕಂದ್ರೆ ಒಂದು ಎಸ್ ಮಲ್ಲಿಕಾರ್ಜುನ್ ಅವರು, ಅವರ ಹೆಸರು ಪಟ್ಟಿಯಲ್ಲಿರಲಿಲ್ಲ. ನಂತರ ಏನು ಮಾತನಾಡಿದ್ರೆ ಏನು ಕತೆ ಗೊತ್ತಿಲ್ಲ. ಆದರೆ ಅಂತಿಮವಾಗಿ ಅವರನ್ನು ಮಂತ್ರಿ ಮಾಡುವಂಥ ಕೆಲಸವನ್ನು ಮಾಡಲಾಯಿತು. ಅದು ಪಟ್ಟಿಯಲ್ಲಿ ಆದಂತಹ ಬದಲಾವಣೆ. ಆದರೆ ಇದೀಗ ಪಟ್ಟಿಯಲ್ಲಿ ಆಗೋ ಬದಲಾವಣೆಗಳಲ್ಲ, ಆಲ್ರೆಡಿ ಮಂತ್ರಿಗಳಾಗಿದ್ದಾರೆ, ಒಂದು ಸ್ಥಾನ ಖಾಲಿ ಉಳಿದಿದೆ. ಅದಕ್ಕೆ ಈಗ ಕೃಷ್ಣಪ್ಪ ಅವರನ್ನು ತಗೊಂಡ್ರೆ ಮಹಿಳೆಯರಿಗೆ ಯಾವಾಗ ಅವಕಾಶ ಕೊಡ್ತೀರೋ ಅಂತ ಪ್ರಶ್ನೆ ಎದ್ದೇಳುತ್ತೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರ ಹೋಗಿ ಸಂಧಾನ ಮಾಡಿದ್ದಾರೆ. ಆದರೆ ಆ ಸಂಧಾನಕ್ಕೂ ಕೂಡ ಅವ್ರು ಬಂದವ್ರ ಜೊತೆ ಮಾತಾಡ್ತಿದ್ದಾರೆ, ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಎಷ್ಟೊತ್ತು ಕೂತ್ಕೊಳ್ತಾರೆ ಅಷ್ಟು ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಆದರೆ ಪ್ರಶ್ನೆ ಇರುವಂಥದ್ದು ಇತ್ಯರ್ಥ ಆಗ್ತಾ ಇಲ್ಲ, ಸಮಸ್ಯೆ ಇತ್ಯರ್ಥ ಆಗ್ತಾ ಇಲ್ಲ. ಅವ್ರು ಕೇಳ್ತಿರೋದು ಸಿಂಪಲ್, ನಮಗೆ ಅರ್ಹತೆ ಇದೆ, ಮಂತ್ರಿ ಯಾಕೆ ಮಾಡಿಲ್ಲ, ಅದಕ್ಕೆ ಉತ್ತರ ಕೊಡಿ, ಮಂತ್ರಿ ಮಾಡಿ ಅಷ್ಟೇ. ನೀವು ಏನಾದರೂ ಇಲ್ಲ ಮುಂದೆ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಈಗ ಮಾಡಿ, ಮಾಡದಿದ್ರೆ ಈಗಲೇ ಮಾಡಿ ಅಂತ ಕೇಳ್ತಿದ್ದಾರೆ. ನನಗಾಗಲಿ ನನ್ನ ಮಗನಿಗಾಗಲಿ ಸಚಿವ ಸ್ಥಾನ ಬೇಕೇ ಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಅದು ನನ್ನನ್ನು ಮಾಡ್ತಿರೋ, ನನ್ನ ಮಗನನ್ನು ಮಾಡ್ತಿರೋ, ಇಬ್ಬರಿಗೂ ಕೂಡ ಅರ್ಹತೆ ಇದೆ. ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ರಿಗೆ ಕೊಡಿ, ಇಬ್ರಿಗೂ ಕೊಡಿ ಅಂತ ಕೇಳ್ತಾ ಇಲ್ಲ, ಇಬ್ಬರಲ್ಲಿ ಒಬ್ರಿಗೆ ಕೊಡಿ ಅಂತ ಕೇಳ್ತಿರೋದು. ಅದನ್ನು ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಇದು ಪಕ್ಷಕ್ಕೆ ಅವರು ಕೊಡ್ತಾ ಇರುವಂತಹ ಮಾತು, ಪಕ್ಷಕ್ಕೆ ಅವರು ಕೇಳ್ತಾ ಇರುವಂತಹ ಮಾತು. ಹೀಗಾಗಿ ಮೀಟಿಂಗ್ಗೆ ಬಂದು ಬರೀ ಕೈನಲ್ಲಿನೇ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಹೊರಟು ಬರಬೇಕಾಯಿತು. ಮೊನ್ನೆ ಮುಖ್ಯಮಂತ್ರಿಯವರು ಹೋಗಿದ್ರು, ಉಸ್ತುವಾರಿಯವರು ಹೋಗಿದ್ರು, ಈಗ ಹರಿಪ್ರಸಾದ್ ಅವರು ಹೋಗಿದ್ದಾರೆ. ಆದರೆ ಇವರೆಲ್ಲರ ಕೈಯಲ್ಲೂ ಕೂಡ ಸದ್ಯಕ್ಕೆ ಆಫರ್ ಮಾಡೋದಕ್ಕೆ ಯಾವುದೂ ಉಳಿದಿಲ್ಲ. ನಿಗಮ ಮಂಡಳಿಯನ್ನು ಯಾವುದೋ ಕೊಡ್ತೀವಿ, ನಿಮ್ಮನ್ನು ಯಾವುದೋ ಬೋರ್ಡ್ ಚೇರ್ಮನ್ ಮಾಡಿ ಅಂತ ಹೇಳಿದ್ರೆ ಅವರ ಹಿರಿತನಕ್ಕೆ ಅದನ್ನು ಹೇಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಮತ್ತು ಅವರು ಅದನ್ನು ಒಪ್ಕೊಳ್ಳೋದಕ್ಕೆ ಅವರು ರೆಡಿ ಇಲ್ಲ. ಈ ವಿಚಾರದಲ್ಲಿ ಕೃಷ್ಣಪ್ಪ ಅವರು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಸಚಿವ ಸ್ಥಾನ ಬಿಟ್ಟು ಇನ್ನೇನಾಯ್ತಪ್ಪ? ಅವ್ರೇನು ಧರ್ಮಕ್ಕೆ ಕೊಡ್ತಾರೇನಪ್ಪ? ಧರ್ಮಕ್ಕೆ ಕೊಡ್ತಾರ? ಇಬ್ಬರಿಬ್ರು ಗೆದ್ದಿದ್ದೀವಿ, ಇಬ್ಬರಿಗೂ ಕೊಡಬೇಕಾದಂಥ ಧರ್ಮ ಅವ್ರದ್ದು, ನಮ್ದಲ್ಲಪ್ಪ. ತಪ್ಪನ್ನ ಸರ್ ಮಾಡಬೇಕಾಗಿರೋದು ಅವರು. ಮಾಡ್ತೀವಿ ಅಂತ ಹೇಳಿದ್ದಾರೆ, ಅದೇನು ಮಾಡ್ತಾರೆ ನೋಡೋಣ. ಅಷ್ಟು ಬಿಟ್ಟರೆ ನಾವು ಅಲ್ಲಿ ಅದಿದೆಯಾ ಅವೆಲ್ಲ ಏನೂ ಇಲ್ಲದೆ ಇಬ್ಬರಿಬ್ರು ಗೆದ್ದಿರೋರಿಗೆ ಯಾಕೆ ಕೊಟ್ಟಿಲ್ಲ ಅವರು? ಎಷ್ಟು ಸರ್ತಿ ಮೋಸ ಮಾಡೋದು? ಹೀಗೆ ಬಹಳ ಸ್ಪಷ್ಟವಾಗಿ ಅವರು ಪ್ರಶ್ನೆಗಳನ್ನು ಪಕ್ಷದ ನಾಯಕತ್ವಕ್ಕೆ ಕೇಳ್ತಾ ಇದ್ದಾರೆ. ಮಾತುಕತೆಯ ನಂತರನೇ ಅವ್ರು ಹೇಳ್ತಾ ಇರುವಂತಹ ಮಾತುಗಳಿವು. ಇವರೆಲ್ಲ ಬಂದು ಸಂಧಾನದ ಮಾತುಕತೆಗೆ ಬಂದಿದ್ದಾರಲ್ಲ, ಅದಾದ ನಂತರ ಅವ್ರು ಕೇಳ್ತಾ ಇರುವಂತಹ ಪ್ರಶ್ನೆ ಇದು, ಎಷ್ಟು ಬಾರಿ ಮೋಸ ಮಾಡೋದು ಅನ್ನುವಂತಹ ವಿಚಾರಗಳನ್ನು ಕೇಳ್ತಿದ್ದಾರೆ. ಆದರೆ ಬಿ ಕೆ ಹರಿಪ್ರಸಾದ್ ಅವರು ಈ ವಿಚಾರದಲ್ಲಿ ಏನು ಹೇಳಿದ್ದಾರೆ ಅಂತ ನೋಡ್ತೀವಿ. ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಇಬ್ಬರೂ ಸಹ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿರೋರು. ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಅದಕ್ಕೆಲ್ಲ ನಾವು ಬದ್ಧರು ಅಂತ ಹೇಳಿದ್ದಾರೆ. ಅವ್ರಿಗಾಗಿರೋ ನೋವು ಈಗಾಗಲೇ ಸುರ್ಜೇವಾಲಾ ಅವರ ಮುಖಾಂತರ ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಇನ್ನು ಕೆಲವು ದಿನದಲ್ಲಿ ಅವ್ರ ಹತ್ರನೇ ನೇರವಾಗಿ ಮಾತಾಡೋ ಅವಕಾಶಗಳಿದೆ. ಅವರೇ ಮಾತಾಡಿ ಅವ್ರನ್ನ ಸಮಾಧಾನ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಅಷ್ಟರವರೆಗೂ ಇವರು ಸಹ ಪಕ್ಷಕ್ಕೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ನಡ್ಕೊಂಡಿದ್ದಾರೆ. ಅದು ಒಂದು ಬಹಳ ಸಂತೋಷ. ಆದ್ರಿಂದ ಎಲ್ರಿಗೂ ಸಹ ಇಷ್ಟೊಂದು ಸೀನಿಯರ್ ಇದ್ದಾಗ, ಹಿರಿಯರು ಇದ್ದಾಗ ಅವ್ರಿಗೆ ಅನ್ಯಾಯ ಆದಾಗ ಅವ್ರಿಗೆ ಬೇಸರ ಆಗೋದು ನಿಜ, ಅವ್ರ ಜೊತೆ ಇರೋರ್ಗೆ ಬೇಸರ ಆಗೋದು ನಿಜ. ಹೀಗೆ ಬೇಸರದ ವಿಚಾರದಲ್ಲಿ ಒಪ್ಪಿಗೆ ಅಂತೂ ಎಲ್ರಿಗೂ ಇದೆ, ಸಮ್ಮತಿ ಇದೆ. ಬೇಸರ ಆಗಿರೋದು ನಿಜ ಅಂತೇಳಿ ಒಪ್ಪುತ್ತೆ. ಪರಿಹಾರ ಹೇಗೆ ಹುಡುಕ್ತಾರೆ, ಇದು ಪ್ರಶ್ನೆ ಇರುವಂಥದ್ದು. ಇನ್ನು ಹೈಕಮಾಂಡ್ ಕೂಡ ಬುಲಾವ್ ಕೊಟ್ಟಿದೆ. ಈಗಾಗಲೇ ಸಚಿವ ಸ್ಥಾನ ವಂಚಿತರ ಬಂಡಾಯದ ಒಳಬೇಗುದಿಯೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಅಲುಗಾಡಿಸ್ತಾ ಇರುವಂಥದ್ರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಹೀಗಾಗಿ ಇದನ್ನ ಆದಷ್ಟು ಬೇಗನೆ ಸಮರ್ಪಕವಾಗಿ ನಿಭಾಯಿಸಿಕೊಂಡು ಹೋಗಲೇಬೇಕಾಗಿದೆ. ಯಾಕಂದರೆ ಉಳಿದಿರುವಂಥದ್ದು, ಕಣ್ಣ ಮುಂದೆ ಉಳಿದಿರುವಂಥದ್ದು ಇನ್ನೂ ಆಲ್ಮೋಸ್ಟ್ 20 ತಿಂಗಳು ಮಾತ್ರ. ಈ 20 ತಿಂಗಳಲ್ಲಿ ಸರ್ಕಾರವನ್ನು ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕು, ಬಹಳಷ್ಟು ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗಿದೆ. ಹಲವು ಆಫರ್ ಕೊಟ್ಟರು ಕೂಡ ಮಂತ್ರಿಗಿರಿಗಾಗಿ ಹಲವರು ಪಟ್ಟು ಹಿಡಿದು ಕುಳಿತಿದ್ದಾರೆ. ಯಾವುದೇ ರೀತಿಯಂಥ ಆಫರ್ಗಳಿಗೂ ಕೂಡ ಓಕೆ ಫೈನ್, ನಿಮ್ಮ ಆಫರ್ ಓಕೆ, ಆದರೆ ನಮಗೆ ಅದ್ಯಾವುದು ಬೇಡ, ಮಂತ್ರಿಗಿರಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೀಗಾಗಿ ಅಂಥವ್ರನ್ನ ಕರೆಸಿ ಮಾತನಾಡಿಸುವಂತಹ ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡ್ತಿದ್ದಾರೆ. ಶಾಸಕ ಪ್ರಿಯಾಕೃಷ್ಣ ಹಾಗೂ ಎಸ್ ಸಿ ಮಹದೇವಪ್ಪಗೆ ಹೈಕಮಾಂಡ್ ಈಗ ಬುಲಾವ್ ಕೊಟ್ಟಿರುವಂಥದ್ದು. ಇಬ್ಬರು ಕೂಡ ದೆಹಲಿಗೆ ಹೋಗಿದ್ದಾರೆ. ಪ್ರಿಯಾಕೃಷ್ಣ ಅವರು ಪ್ರತ್ಯೇಕವಾಗಿ ದೆಹಲಿಗೆ ತೆರಳಿದ್ದು ಅವರು ಕೂಡ ಹೈಕಮಾಂಡ್ ನಾಯಕರುಗಳ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ವರಿಷ್ಠರನ್ನ ಭೇಟಿಯಾಗಿ ಸಮಾಲೋಚನೆ, ಅಲ್ಲೇ ಇವೆಲ್ಲದಕ್ಕೂ ಕೂಡ ಮದ್ದು ಸಿಗುವಂತಹ ಸಾಧ್ಯತೆ ಇದ್ದೇ ಇದೆ. ಯಾವ ಸ್ವರೂಪದ ಮದ್ದು ಗೊತ್ತಿಲ್ಲ, ಅಧಿಕಾರವನ್ನೇ ಕೊಡ್ತಾರಾ ಅಥವಾ ಹೇಗೆ, ಯಾವ ಸ್ವರೂಪದಲ್ಲಿ ನಿಭಾಯಿಸ್ತಾರೆ, ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಇರುವಂಥ ಆಪ್ಷನ್ಸ್ ಏನೇನಿದೆ ಅನ್ನೋದನ್ನು ನೋಡಬೇಕು. ಇದರಲ್ಲಿ ಅದಲು ಬದಲು ಆಟದ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇರುವಂಥದ್ದು. ಅಂದರೆ ಈಗಿರುವಂತಹ ಮಂತ್ರಿಗಳಲ್ಲಿ ಹೇಗೆ ಇಡೀ ಸಂಪುಟವನ್ನು ಮತ್ತೊಮ್ಮೆ ರೀಸ್ಟ್ರಕ್ಚರ್ ಮಾಡೋದಕ್ಕೆ ಹೊರಡ್ತಾರಾ ಅನ್ನೋದ್ರ ಬಗ್ಗೆ ಒಂದು ಅನುಮಾನ ಇದ್ದೇ ಇದೆ. KH ಮುನಿಯಪ್ಪ ಅವ್ರನ್ನ ಕೈಬಿಟ್ಟು ಅವರ ಬದಲಿಗೆ ರೂಪಕಲಾ ಶಶಿಧರ್ ಅವರಿಗೆ ಅವಕಾಶವನ್ನು ಮಾಡಿಕೊಟ್ರೆ ಆವಾಗ ಮಹಿಳೆಗೂ ಅವಕಾಶ ಕೊಟ್ಟಂಗಾಗತ್ತೆ, ದಲಿತ ಎಡಗೈ ಸಮುದಾಯಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಂಗಾಗತ್ತೆ. ಹೀಗಾಗಿ ಅಲ್ಲಿ ರೂಪಕಲಾ ಶಶಿಧರ್ ಅವ್ರನ್ನ ಅವಕಾಶ ಸೃಷ್ಟಿಸುವಂತಹ
ಸಾಧ್ಯತೆಯು ಗೋಚರಿಸ್ತಾ ಇದೆ. ಆವಾಗ ಒಂದು ಖಾಲಿ ಸ್ಥಾನವನ್ನ ಬೇರೆಯವರ ಮೂಲಕವಾಗಿ ತುಂಬೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಸಹಜವಾಗಿಯೇ ಖಾಲಿ ಆಗುವಂತಹ ಒಂದು ಸ್ಥಾನ ಬದಲಿಗೆ ಅದಲು ಬದಲು ಮಾಡಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಗೋಚರಿಸ್ತಾ ಇರುವಂಥದ್ದು. ಹಾಗೆಯೇ ಬಿ ನಾಗೇಂದ್ರ ಅವ್ರನ್ನ ಒಂದು ವೇಳೆ ಕೈ ಬಿಡುವಂಥದ್ದು ಹೌದು ಅಂತ ಹೇಳಿದ್ರೆ ಆವಾಗ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಅವಕಾಶವನ್ನ ಮಾಡಿಕೊಡೋದಕ್ಕೆ ಸಾಧ್ಯತೆ ಇರುವಂಥದ್ದು. ಯಾಕಂದ್ರೆ ನಾಗೇಂದ್ರ ಮತ್ತೊಮ್ಮೆ ಮಂತ್ರಿಯಾಗಿದ್ದಾರೆ ನಿಜ, ಆದರೆ ಅವರು ಮಂತ್ರಿ ಆಗ್ತಾ ಇದ್ದಂತೆಯೇ ಬಿಜೆಪಿಯವರು ಬೀದಿಗಿಳಿದು ಹೋರಾಟವನ್ನು ಕೂಡ ಶುರು ಮಾಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಈಗ ತತ್ಕ್ಷಣಕ್ಕೆ ಈ ಮುಜುಗರದಿಂದ ತಪ್ಪಿಸ್ಕೊಂಡು ಹೋಗೋದು ಕೂಡ ಅವ್ರಿಗೆ ಇರುವ ಅನಿವಾರ್ಯತೆ ಇದೆ. ಹೀಗಾಗಿ ನಾಗೇಂದ್ರ ಅವ್ರನ್ನ ಕೈ ಬಿಟ್ಟು ಅನ್ನಪೂರ್ಣ ತುಕಾರಾಮ್ ಅವರಿಗೆ ಮತ್ತೆ ಅವಕಾಶವನ್ನ ಸೃಷ್ಟಿ ಮಾಡಿ ಕೊಡ್ತಾರಾ, ಈ ಒಂದು ಅನುಮಾನ ಇದೆ. ಇದು ಕೂಡ ಒನ್ಸ್ ಅಗೇನ್ ಈ ರೀತಿಯಾಗಿ ಆದಾಗ ಸಮುದಾಯದ ರೆಪ್ರೆಸೆಂಟೇಷನ್ ಸಿಕ್ಕಿದಂಗೂ ಆಗುತ್ತೆ. ಹಾಗೆಯೇ ಮಹಿಳಾ ಕೋಟವನ್ನು, ಯಾಕಂದ್ರೆ ಅವ್ರಿಗೆ ಮಹಿಳಾ ಕೋಟವನ್ನು ಈ ಮೂಲಕ ತುಂಬಿಕೊಳ್ಬೇಕು ಅನ್ನುವ ಯೋಚನೆಯೊಂದು ಬಂದಂಗೆ ಕಾಣ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಸಾಗ್ತಾ ಇದ್ದಾವೆ. ಏನೇನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಕಮಾಂಡ್ ಏನು ನಮಗೆ ಮುಂದಿನ ನಿಮಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡ್ತೀವಿ, ಮನೆಯವರಿಗೆ ಯಾರಿಗಾದ್ರೂ ಟಿಕೆಟ್ ಕೊಡ್ತೀವಿ ಅನ್ನೋದಕ್ಕೆ ನಾವು ಈಗ ಹೈಕಮಾಂಡ್ಗೆ ಪ್ರಶ್ನೆ ಆಗಿತ್ತು. ಇದು ಬಳ್ಳಾರಿ ಜಿಲ್ಲೆ ಗೆಲ್ಲೇಬೇಕಂತಕ್ಕಂಥದ್ದು. ನಾವು ಅದಕ್ಕೋಸ್ಕರ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದು. ತುಕಾರಾಮ್ ಅವ್ರ ಸ್ವಂತ ವೈಯಕ್ತಿಕ ಏನು ನಾವೇನು ಕೇಳಿದ್ದಿಲ್ಲ. ಅದನ್ನ ಮಾಡ್ಬೋದು, ಅವರು ಅರ್ಹರಿದ್ದಾರೆ. ಆಮೇಲೆ ನಮ್ಮ MP ಸಾಹೇಬರು ಒಂದು ಧರ್ಮಪತ್ನಿ ಆಗಿದ್ದಾರೆ. ಅವರು ಕೂಡ ಅವ್ರಿಗೆಲ್ಲ ಕೂಡ ಈ ಭಾಗದ ಎಲ್ಲರೂ ಕೂಡ ಅವರು ಮಾಜಿ ಮಂತ್ರಿ ಆಗಿದ್ದಾರೆ, ಎಕ್ಸ್ಪೀರಿಯನ್ಸ್ ಇದೆ. ಅದರಲ್ಲಿ ಏನು ತಪ್ಪಿಲ್ಲ, ಮಾಡ್ಬೋದು. ಮಹಿಳಾ ಕೂಟದಲ್ಲಿ 2 ಕೇಳೋಣ ಅಂತ, ಅದರಲ್ಲಿ ಏನು ತಪ್ಪಿದೆ. ಹೀಗೆ ಅವಕಾಶಗಳ ಬಗ್ಗೆ ಚರ್ಚೆಗಳು ಆಗ್ತಾ ಇದ್ದಾವೆ. ಈಗ ಪಕ್ಷ ಹೇಗೆ ಅದಲು ಬದಲುಗಳನ್ನು ಮಾಡೋದಕ್ಕೆ ಹೊರಡುತ್ತೆ ಅನ್ನುವಂತಹ ವಿಚಾರಗಳು ನೋಡಿದಾಗ ಒಂದು ವೇಳೆ ಆ ಅದಲು ಬದಲು ಆಟ ಯಶಸ್ವಿ ಆಯಿತು ಅಂತೇಳಿ ಆದರೆ ಆ ಸಂದರ್ಭದಲ್ಲಿ ಎಂ ಕೃಷ್ಣಪ್ಪ ಅವರಿಗೆ ಅಥವಾ ಬಸವರಾಜ ಶಿವಣ್ಣನವರವರಿಗೆ ಅವಕಾಶವನ್ನ ಮಾಡಿಕೊಡುವಂತಹ ಸಾಧ್ಯತೆ ಇರುತ್ತೆ. ಇದರಲ್ಲಿ ಯಾವುದೇ ಅದಲು ಬದಲು ಆಯಿತು ಅಂತ ಹೇಳಿದ್ರು, ಇನ್ ಕೇಸ್ ಮುನಿಯಪ್ಪ ಅವರ ಪ್ಲೇಸ್ನಲ್ಲಿ ಅವರ ಪುತ್ರಿಯನ್ನು ತೆಗೆದುಕೊಂಡು ಬಂದು ಅವ್ರನ್ನ ಸಚಿವೆಯನ್ನಾಗಿ ಮಾಡಿದರೆ ಆವಾಗ ಖಾಲಿ ಇರುವಂತಹ ಮತ್ತೊಂದು ಸ್ಥಾನಕ್ಕೆ ಒಂದೋ ಬಸವರಾಜ ಶಿವಣ್ಣನವರ್ ಅವರ ಹೆಸರನ್ನ ತರಬೇಕಾಗುತ್ತೆ ಅಥವಾ ಎಂ ಕೃಷ್ಣಪ್ಪ ಅವರನ್ನ, ವಿಜಯನಗರದ ಶಾಸಕರಾಗಿರುವಂತಹ ಎಂ ಕೃಷ್ಣಪ್ಪ ಅವರನ್ನ ಅಲ್ಲಿಗೆ ತರಬೇಕಾಗುತ್ತೆ. ಆವಾಗ ಆದರೆ ಇಲ್ಲಿ ಮತ್ತೆ ಒಂದ್ಸಗೆ ಜಾತಿ ಲೆಕ್ಕಾಚಾರಗಳು ಮುನ್ನೆಲೆಗೆ ಬರ್ಬೋದು. ಆವಾಗ ಹೇಗೆ ಪಕ್ಷ ಅದನ್ನು ನಿಭಾಯಿಸುತ್ತೆ ಅನ್ನುವಂಥದ್ದು ಇದೆ. ಅದೇ ಎಂ ಕೃಷ್ಣಪ್ಪ ಅವರು ಸಹಜವಾಗಿಯೇ ಅದಕ್ಕೆ ಬೇಡಿಕೆ ಹಿಡಿದಿದ್ದಾರೆ, ಪಟ್ಟು ಹಿಡಿದು ಕುಳಿತಿದ್ದಾರೆ. ಬಸವರಾಜ ಶಿವಣ್ಣ ಅವರು ಕೂಡ ಅಷ್ಟೇ, ಬಸವರಾಜ ಶಿವಣ್ಣನವರವರಿಗೂ ಕೂಡ ಬ್ಯಾಡಗಿ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಿದ್ವಿ. ಇದರ ನಡುವೆ ತ್ಯಾಗದ ಮಾತು ಬರ್ತಾ ಇದೆ. ನಾವು ತ್ಯಾಗಕ್ಕೆ ಸಿದ್ಧ ಅಂತೇಳಿ ಹೇಳ್ತಿದ್ದಾರೆ. ಇಲ್ಲಿ ನೂತನ ಸಚಿವರ ಪಾಡು ಪ್ರಥಮ ಚುಂಬನಂ ದಂತಭಗ್ನಂ ಅನ್ನುವಂತಹ ರೀತಿಯಲ್ಲಿ ಆಗುವಂತೆ ಗೋಚರಿಸ್ತಾ ಇದೆ ಅಂತೇಳಿ. ಯಾಕಂದ್ರೆ ಇಲ್ಲಿ HC ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ, ಹಿರಿಯರ ಸಿಟ್ಟು ಶಮನಕ್ಕೆ ಸಚಿವ ಸ್ಥಾನದ ತ್ಯಾಗದ ಮಾತುಗಳನ್ನ HC ಬಾಲಕೃಷ್ಣ ಅಂತವರು ಕೂಡ ಮಾತನಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅಫ್ಕೋರ್ಸ್ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳ್ತಾ ಇದ್ದಾರೆ, ಒಂದು ವೇಳೆ ಹೈಕಮಾಂಡ್ ಹೇಳ್ತು ಅಂತ ಹೇಳಿದ್ರೆ ನಾವು ರಾಜೀನಾಮೆ ಕೊಡೋದಕ್ಕೂ ಕೂಡ ಸಿದ್ಧರಿದ್ದೇವೆ ಅಂತ ಹೇಳ್ತಿದ್ದಾರೆ. ಹೈಕಮಾಂಡ್ ಸೂಚಿಸಿದ್ರೆ ರಾಜೀನಾಮೆ ಕೊಡ್ತೇವೆ ಅಂತೇಳಿ ಸಚಿವರುಗಳು ಹೇಳ್ತಾ ಇದ್ದಾರೆ. ಆದರೆ ಯಾರು ಕೂಡ ಸಚಿವರಾಗಿದ್ದಂಥವ್ರು ಅಷ್ಟು ಸುಲಭವಾಗಿ ತಮ್ಮ ಸ್ಥಾನವನ್ನ ತ್ಯಜಿಸೋದಿಲ್ಲ. ಮೊನ್ನೆ ಪ್ರಮಾಣ ವಚನ ಸ್ವೀಕರಿಸಿದ ಸಚಿವರುಗಳು ಕೂಡ ತ್ಯಾಗದ ಮಾತುಗಳನ್ನ ಬಹಳ ಉಚಿತವಾಗಿ ಹೇಳ್ತಾ ಇದ್ದಾರೆ. ನಾವು ತ್ಯಾಗಕ್ಕೂ ಸಿದ್ಧ ಅನ್ನೋಂತನ ಹೇಳ್ತಾ ಇದ್ದಾರೆ. ಆ ಮೂಲಕ ತಾವು ಯಾವ ಸ್ವರೂಪದಲ್ಲಿ ಈ ಹಂತವನ್ನು ನಿಭಾಯಿಸಬೇಕಿದೆ ಅನ್ನೋದ್ರ ಬಗ್ಗೆ ಸಚಿವರುಗಳ ಮಾತನ್ನು ನಿಮ್ಗೆ ತೋರಿಸ್ತೀನಿ. ಅಕಸ್ಮಾತ್ ಹೈಕಮಾಂಡಿಗೆ ಅನಿಸಿದ್ರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸ ಮಾಡಬೇಕು ಅಂದರೆ ಎಲ್ಲರೂ ಬದ್ಧರಾಗಬೇಕಾಗ್ತದೆ. ನಾನು ಬದ್ಧನಿದ್ದೇನೆ ಅದಕ್ಕೆ. ದೆರ್ ಈಸ್ ನೋ ಗೋಯಿಂಗ್ ಬ್ಯಾಕ್ ಆನ್ ವಾಟ್ ಹೈಕಮಾಂಡ್ ಇಂಟೆನ್ಸ್ ಟು ಡೂ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಪಕ್ಷ ನಿರ್ಧಾರ ತಗೊಳ್ಳಿ, ಯಾರಿಗೇನು ಜವಾಬ್ದಾರಿ ಕೊಡಬೇಕು. ನನಗೆ ನಾಳೆ ಪಕ್ಷದ ಜವಾಬ್ದಾರಿ ಕೊಡಬೇಕು ಅಂದರೆ ಎಸ್ ಐ ಹ್ಯಾವ್ ಟು ಟೇಕ್ ಇಟ್ ಅಪ್. ಆಗಿರೋದ್ರಿಂದ ಅವ್ರು ಒಕ್ಕಲಿಗರಾಗಬೇಕು ಅಂದ್ರೆ ನೀವು ರಾಜೀನಾಮೆ ಕೊಡ್ತೀರಾ ಅಂತ ಕೇಳ್ತಾ ಇದ್ದೀರಾ ನೀವು. ನಾನು ಹೈಕಮಾಂಡು ಮುಖ್ಯಮಂತ್ರಿಗಳು ಏನು ಹೇಳ್ತಾರೋ ಅದಕ್ಕೆ ಬದ್ಧ ಇದ್ದೀನಿ. ಒಂದೊಮ್ಮೆ ಅವಕಾಶ ಕೊಡಬೇಕು ಅಂತ ಸಂದರ್ಭದಲ್ಲಿ ತಮಗೆ ತ್ಯಾಗ ಮಾಡಿ ಅಂತಾರೆ, ಆ ತ್ಯಾಗಕ್ಕೂ ಕೂಡ ಸಿದ್ಧರಿದ್ದೀರಿ? ಖಂಡಿತ ಖಂಡಿತ ಖಂಡಿತ. ಪಕ್ಷ ಮುಖ್ಯಮಂತ್ರಿಗಳು ಮುಖ್ಯ, ನನಗೆ ಅಧಿಕಾರ ಮುಖ್ಯ ಅಲ್ಲ. ಸಿದ್ಧ ಇದ್ದೀನಿ. ಹೀಗೆ ಇವೆಲ್ಲ ಒಂದು ಕಡೆಯಲ್ಲಿ ನಡೀತಿದೆ. ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಸಂಧಾನ ಪ್ರಯತ್ನವೂ ಕೂಡ ನಡೀತಿದೆ. ಸಂಪುಟ ವಿಸ್ತರಣೆ ಬಳಿಕ ಎದುರಾಗಿರುವಂತಹ ಸಂಕಷ್ಟಕ್ಕೆ ಪರಿಹಾರ ಹುಡುಕುವಂತಹ ಪ್ರಯತ್ನಗಳನ್ನ ಮುಖ್ಯಮಂತ್ರಿಯವರು ಕೂಡ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಇಂದು DK ಶಿವಕುಮಾರ್ ಅವರು ಚರ್ಚೆ ನಡೆಸುವಂತಹ ಸಾಧ್ಯತೆಯೂ ಕೂಡ ಇದೆ. ಇವತ್ತು ಅವರು ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಚರ್ಚೆಯನ್ನು ನಡೆಸಬಹುದು ಹೇಗೆ, ಮತ್ತು ವಿಶೇಷವಾಗಿ ಖಾತೆಗಳ ಹಂಚಿಕೆಯೂ ಕೂಡ ಆಗಬೇಕಾಗಿರೋದ್ರಿಂದಾಗಿ ಸಿದ್ದರಾಮಯ್ಯನವರ ಸಲಹೆಯನ್ನು ಪಡ್ಕೊಂಡೇ ಖಾತೆ ಹಂಚಿಕೆ ಕಡೆ ಕೂಡ ಶಿವಕುಮಾರ್ ಅವರು ಮುಂದಾಗ್ತಾರೆ. ಯಾಕಂದ್ರೆ ಈ ವಿಚಾರದಲ್ಲಿ ಅವರಿಬ್ಬರ ನಡುವೆ ಇರುವಂತಹ ಕೋಆರ್ಡಿನೇಷನ್ ಕೂಡ ಅಷ್ಟೇ ಚೆನ್ನಾಗಿ ನಡೀತಾ ಹೋಗಿರುವಂಥದ್ದು. ಖಾಲಿರುವಂತಹ ಒಂದು ಸಚಿವ ಸ್ಥಾನವನ್ನು ಯಾರಿಗೆ ಕೊಡುವಂಥದ್ದು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಹೇಗೆ ಇದನ್ನ
ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡು ಹೋಗಬಹುದು ಅನ್ನುವಂಥ ನಿಟ್ಟಿನಲ್ಲಿ MLC ಗಾಯತ್ರಿ ಶಾಂತೇಗೌಡ ಅವರಿಗೆ ನಿಗದಿಯಾಗಿದ್ದಂತಹ ಒಂದು ಸ್ಥಾನ ಏನಿತ್ತು ಅದನ್ನು ಹೇಗೆ ತುಂಬಬೇಕು ಮತ್ತು ಯಾರ ಮೂಲಕವಾಗಿ ತುಂಬಬೇಕು, ಈ ನಿಟ್ಟಿನಲ್ಲಿ ಸಚಿವ ಸ್ಥಾನದ ವಂಚಿತ ಹಿರಿಯ ಶಾಸಕರ ಅಸಮಾಧಾನವೂ ಕೂಡ ಕಣ್ಣೆದುರಿಗೆ ಗೋಚರಿಸ್ತಾ ಇರೋದ್ರಿಂದಾಗಿ ಈ ಅದಲು ಬದಲು ಆಟದ ಮೂಲಕವಾಗಿ ಏನಾದರೂ ಬದಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ, ಯಾರಿಗಾದ್ರೂ ಒಬ್ಬರನ್ನ ಅಕಾಮಿಡೇಟ್ ಮಾಡಿಕೊಂಡು ಆ ಮೂಲಕ ನಾವು ಪರಿಸ್ಥಿತಿಯನ್ನು ನಿಭಾಯಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ನಿಟ್ಟಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಸಿದ್ದರಾಮಯ್ಯನವ್ರ ಜೊತೆಗೆ ಸಮಾಲೋಚನೆಯನ್ನ ಮಾಡಿದ ನಂತರ ಮುಖ್ಯಮಂತ್ರಿಯವರು ದೆಹಲಿಗೂ ಕೂಡ ಹೋಗಲಿದ್ದಾರೆ. ಯಾಕಂದರೆ ಖಾತೆ ಹಂಚಿಕೆ ವಿಚಾರದಲ್ಲಿ ಅವರು ಚರ್ಚೆಗಳನ್ನು ನಡೆಸಬೇಕಾಗಿದೆ. ಖಾತೆ ಹಂಚಿಕೆ ಇನ್ನೂ ಕೂಡ ಕಗ್ಗಂಟಾಗಿಯೇ ಉಳಿದಿರುವಂಥದ್ದು ಇದೇ ಕಾರಣಗಳಿಗಾಗಿ. ಅಂದರೆ ಈಗಿರುವಂತಹ ಪರಿಸ್ಥಿತಿಯನ್ನು ನಿಭಾಯಿಸ್ಕೊಂಡೇ ಒಮ್ಮೆ ಖಾತೆಗಳನ್ನು ಹಂಚಬೇಕು ಅಂತೇಳಿ ಮುಖ್ಯಮಂತ್ರಿಯವರು ದೆಹಲಿಗೆ ಹೋಗ್ತಾ ಇರುವಂತಹದ್ರ ಕಾರಣಗಳನ್ನು ನೋಡ್ತಾ ಹೋದಾಗ ಸಂಪುಟದ ಕಗ್ಗಂಟನ್ನು ಬಿಡಿಸುವಂಥದ್ದು, ಅದನ್ನು ಹೇಗೆ ಬಗೆಹರಿಸಿಕೊಂಡು ಹೋಗುವಂಥದ್ದು, ಈ ನಿಟ್ಟಿನಲ್ಲಿ ಹೈಕಮಾಂಡ್ ಜೊತೆಗೆ ಚರ್ಚಿಸಬಹುದು. ನೂತನ ಸಚಿವರಿಗೆ ಖಾತೆ ಹಂಚಿಕೆಯ ವಿಚಾರದಲ್ಲೂ ಕೂಡ ಹೈಕಮಾಂಡನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೇ ಅವರು ನಿರ್ಧಾರಗಳನ್ನು ಪ್ರಕಟಿಸಬಹುದು. ಆ ಮೂಲಕ ಮುಂದೆ ಯಾರೂ ಕೂಡ, ಯಾಕಂದರೆ ಮತ್ತೆ ಮತ್ತೆ ಇದರಲ್ಲಿ ರಿಪೀಟ್ ಆಗಬಾರ್ದು, ಖಾತೆಯ ಖ್ಯಾತೆ ಮತ್ತೊಂದು ಇನ್ನೊಂದು ಅದೆಲ್ಲ ಬರಬಾರ್ದು. ಖಾಲಿ ಇರುವಂಥ ಒಂದು ಸಚಿವ ಸ್ಥಾನವನ್ನು ಭರ್ತಿ ಮಾಡುವಂಥದ್ದು ಅಥವಾ ಅದನ್ನು 2 ಸಚಿವ ಸ್ಥಾನದ ಸ್ವರೂಪದಲ್ಲಿ ಭರ್ತಿ ಮಾಡುವಂಥದ್ದು, ಅದು ತೀರ್ಮಾನ ಆಗಬೇಕಾಗಿದೆ. ಪ್ರಸಕ್ತ ವಿದ್ಯಮಾನಗಳು ಕೂಡ ಬಹಳ ಮುಖ್ಯವಾಗಿ ಏನೆಲ್ಲ ನಡೀತಾ ಇದೆ ಸಂಪುಟ ವಿಸ್ತರಣೆಯ ನಂತರ ಅದರ ಬಗ್ಗೆ ಕೂಡ ಚರ್ಚೆಗಳನ್ನು ನಡೆಸಬೇಕಾಗತ್ತೆ. ವಿಶೇಷವಾಗಿ ಸುಸೂತ್ರ ಆಡಳಿತಕ್ಕೆ ಖಡಕ್ ಸಂದೇಶವನ್ನು ದೆಹಲಿ ಮಟ್ಟದಿಂದಲೂ ಕೂಡ ಪಕ್ಷದ ಕಾರ್ಯಕರ್ತರಿಗೆ, ನಾಯಕರುಗಳಿಗೆ ರವಾನಿಸುವಂತಹ ಸಾಧ್ಯತೆ ಇದೆ. ಶಿವಕುಮಾರ್ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ತಪ್ಪೇನಿಲ್ಲ, ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಸಣ್ಣ ಬದಲಾವಣೆ ಆಗುತ್ತೆ ಕ್ಯಾಬಿನೆಟ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಸರ್ ಈಗ MC ಸುಧಾಕರ್ ಅವ್ರನ್ನ ಕರ್ಸ್ಕೊಂಡಿದ್ದಾರೆ, ಅವ್ರನ್ನು ಕೂಡ ಮನವೊಲಿಸುವ ನಿಟ್ಟಿನಲ್ಲಿ ಕೂಡ ಅವ್ರನ್ನು ಕೂಡ ಮಾತಾಡಿ ಕರ್ಸ್ಕೊಂಡಿದ್ದಾರೆ. ಯಾರಿಗೂ ಏನು ಬೇಜಾರಿಲ್ಲ ರೀ. ನಾನು ಕೆಲವು ಸೀನಿಯರ್ಸ್ ಇರ್ತಾರೆ, ಏನೇನು ಜವಾಬ್ದಾರಿ ಕೊಡಬೇಕಾಗುತ್ತೆ, ಸೆಟ್ಲ್ ಇಟ್, ನೋ ಪ್ರಾಬ್ಲಮ್. ಹೀಗೆ ಮುಖ್ಯಮಂತ್ರಿಯವರು ಕೂಡ ಇರುವಂತಹ ಪರಿಸ್ಥಿತಿಯನ್ನು ನಿಭಾಯಿಸುವಂತಹ ವಿಶ್ವಾಸದಲ್ಲಿ ಇದ್ದಾರೆ. ಆದರೆ ಹೇಗೆ ನಿಭಾಯಿಸ್ತಾರೆ ಅಂತ ಮುಖ್ಯ. ಮುಗಿಯದ ಮುನಿಸನ್ನು ಹೇಗೆ ನಿಭಾಯಿಸಿಕೊಂಡು ಹೋಗ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಮಂತ್ರಿಗಳ ವಿಚಾರ ಆದರೆ, ಎರಡನೇದು ವಿಚಾರ ನಡೀತಾ ಇರುವಂಥದ್ದು ಸಭಾಪತಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತಡ ಹೇರಿ ರಾಜೀನಾಮೆನ ಪಡೆದ್ರ ಸಭಾಪತಿ ಹೊರಟ್ಟಿ ಭಾವುಕರಾಗಿದ್ಯಾಕೆ, ಇತಿಹಾಸ ನೆನಪಿಸಿ ಶಾಕ್ ಕೊಟ್ರ ಅಂತ ಹೇಳಿ. ಇದುವೇ ಚದುರಂಗದ 2ನೇ ಸ್ಟೋರಿ, ಸಭಾಪತಿ ರಾಜೀನಾಮೆ. ಇಲ್ಲಿ ಕೊಡಬೇಕಂತ ಇಲ್ಲೇ ಟೈಪ್ ಹೊಡಿಕೊಂಡು ಇಲ್ಲೇ ಸೇವ್ ಮಾಡಿಕೊಂಡು ನೀವೇನಂತಿರೋದು ಒತ್ತಡ ಅಂತೀರ ಮತ್ತೆ ಅಂತೀರ ಮಾಡೋಕ್ಕಾಗಲ್ಲ. ಅವ್ರ ಮುಖ್ಯಮಂತ್ರಿಗಳು ಹೇಳಿದ್ರು ಕೊಟ್ಟರು. ವಿಧಾನ ಪರಿಷತ್ನಲ್ಲಿ ಯಾವಾಗ ಭಾರತೀಯ ಜನತಾ ಪಕ್ಷ JDSನ ಮೈತ್ರಿಕೂಟಕ್ಕೆ ಬಹುಮತ ಹೊರಟು ಹೋಯಿತು, ಅದರ ನಂತರ ಸೃಷ್ಟಿಯಾಗುವಂತಹ ಪ್ರಶ್ನೆ ಏನಂತ ಹೇಳಿದ್ರೆ ಸಭಾಪತಿ ಯಾರಾಗ್ತಾರೆ ಅಂತೇಳಿ. ಆಡಳಿತ ಪಕ್ಷಕ್ಕೆ ಸಹಜವಾಗಿಯೇ ಇರುವಂತಹ ಒಂದು ಉನ್ನತ ಹುದ್ದೆಯನ್ನು ತಮ್ಮ ಪಕ್ಷದ ಒಬ್ಬ ನಾಯಕರಿಗೆ ಕೊಡಿಸಬೇಕು ಅನ್ನೋ ಆಸೆ ಇಟ್ಟಿರುತ್ತೆ. ಈ ವಿಚಾರದಲ್ಲಿ ವಿಧಾನ ಪರಿಷತ್ನ ಸಭಾಪತಿಗಳಾಗಿರುವಂತಹ ಬಸವರಾಜ ಹೊರಟ್ಟಿ ಅವರ ಜೊತೆಗೆ ಒಂದು ಸ್ವಲ್ಪ ಮಟ್ಟಿಗಿನ ಮಾತುಕತೆ ಎಲ್ಲ ನಡೆದಿತ್ತು. ಮತ್ತು ಬಸವರಾಜ ಹೊರಟ್ಟಿಯವರು ಹಾಲಿ ಸಭಾಪತಿ ಆಗಿರುವಾಗ್ಲೇ ಕಾಂಗ್ರೆಸ್ ಹೈಕಮಾಂಡ್ ಅವರು ಸಭಾಪತಿ ಅಭ್ಯರ್ಥಿಯ ಹೆಸರನ್ನ ಘೋಷಣೆ ಮಾಡಿಬಿಟ್ರು. ಇವರು ಮುಂದೆ ಸಭಾಪತಿ ಅಂತ ಹೇಳಿದ್ದಾರೆ. ಇದರಿಂದಾಗಿ ಸಹಜವಾಗಿಯೇ ಬಸವರಾಜ ಹೊರಟ್ಟಿಯವರಿಗೂ ಕೂಡ ಇರಿಸು ಮುರುಸು ಉಂಟಾಗಿತ್ತು. ರಾಜ್ಯ ಕಾಂಗ್ರೆಸ್ಗೂ ಕೂಡ ಇದನ್ನು ನಿಭಾಯಿಸಬೇಕಾಗಿತ್ತು. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿಯವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಕಡೆಗೂ ಕೂಡ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಸುದೀರ್ಘ ಅವಧಿಯ ಸಭಾಪತಿ ಹುದ್ದೆಗೆ ಬಹಳ ನೋವಿನಿಂದ ಅವರು ವಿದಾಯವನ್ನು ಹೇಳಿದ್ದಾರೆ. ಒತ್ತಡ, ಅವಿಶ್ವಾಸ ನಿರ್ಣಯದ ಚರ್ಚೆಯ ಬೆನ್ನಲ್ಲೇ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿರುವಂಥದ್ದು. ಆದರೆ ಅವರು ಹೇಳೋ ಪ್ರಕಾರ ಇದು ಒತ್ತಡದ ರಾಜೀನಾಮೆ ಅಂತೇಳಿ. ಮುಖ್ಯಮಂತ್ರಿಯವರ ನಿವಾಸಕ್ಕೆ ಹೋಗಿದ್ರು, ಮುಖ್ಯಮಂತ್ರಿಯವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ಅದಾದ ನಂತರ ಅಲ್ಲಿಂದ ಹೊರಟು ಬಂದಂತಹ ಬಸವರಾಜ ಹೊರಟ್ಟಿಯವರು ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಒತ್ತಡದ ರಾಜೀನಾಮೆನ ಇದು ಅನ್ನುವ ಪ್ರಶ್ನೆ ಅಥವಾ ಕುತೂಹಲ ಇದ್ದೇ ಇರುವಂಥದ್ದು. ವಿಧಾನ ಪರಿಷತ್ನ ನಂಬರ್ ಗೇಮ್ ಗೆದ್ದಿದೆ ಕಾಂಗ್ರೆಸ್ ಆಲ್ರೆಡಿ ವಿಧಾನ ಪರಿಷತ್ತಲ್ಲಿ ಬಹುಮತವನ್ನು ಹೊಂದಿದೆ. ಬಹುಮತವನ್ನು ಹೊಂದಿರುವಾಗ ಸಹಜವಾಗಿಯೇ ಸಭಾಪತಿಗಳು
ತಾವೇ ರಾಜೀನಾಮೆಯನ್ನು ಕೊಟ್ಟು ಹೊರ ನಡೆಯುವಂಥದ್ದು ಸಂಪ್ರದಾಯ. ಆ ಪ್ರಕಾರವಾಗಿ ನಡಿಬೇಕಾಗತ್ತೆ. ಇಲ್ಲದೆ ಹೋದರೆ ಅವಿಶ್ವಾಸ ನಿರ್ಣಯದ ಪ್ರಕ್ರಿಯೆಗಳು ಶುರು ಆಗಬೇಕಾಗತ್ತೆ. ಅವಿಶ್ವಾಸ ನಿರ್ಣಯ ಅನ್ನುವಂಥದ್ದು ಒಂದು ಸುದೀರ್ಘ ಪ್ರಕ್ರಿಯೆ ಮತ್ತು ಯಾರೂ ಕೂಡ, ಯಾಕಂದರೆ ಅವಿಶ್ವಾಸ ನಿರ್ಣಯದಲ್ಲಿ ಅವ್ರಿಗೆ ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ರಾಜೀನಾಮೆಯನ್ನು ಕೊಡುವಂಥದ್ದು ಸುಲಭವಾದಂಥ ಪ್ರಕ್ರಿಯೆ. ರಾಜೀನಾಮೆ ನೀಡುವಂತೆ ಪದೇ ಪದೇ ಒತ್ತಡವನ್ನು ಹೇರುವ ಕೆಲಸವನ್ನು ಕಾಂಗ್ರೆಸ್ ನಾಯಕರುಗಳು ಕೂಡ ಮಾಡಿದ್ದಾರೆ. ಬಸವರಾಜ ಹೊರಟ್ಟಿಯವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಸಲೀಂ ಅಹ್ಮದ್ ಅವರನ್ನು ಈಗಾಗಲೇ ಸಭಾಪತಿ ಅಂತೇಳಿ ಘೋಷಣೆಯೂ ಕೂಡ ಕಾಂಗ್ರೆಸ್ ಮಾಡಿದೆ. ಒಮ್ಮೆ ಉಪಸಭಾಪತಿಗೆ ಎಲೆಕ್ಷನ್ನು, ನಂತರ ಸಭಾಪತಿಗೆ ಎಲೆಕ್ಷನ್, ಹೀಗೆ ಎರಡೆರಡು ಎಕ್ಸಸೈಸ್ ಬದಲಿಗೆ ಒಂದೇ ಸಲಕ್ಕೆ ಆ ಎಕ್ಸಸೈಸನ್ನು ಮುಗಿಸಬೇಕು ಅನ್ನೋಂಥದ್ದು ಕಾಂಗ್ರೆಸ್ನವರ ಯೋಚನೆ ಇತ್ತು. ಇನ್ನು ಸಲೀಂ ಪ್ರಮಾಣಕ್ಕೆ ಕಾನೂನು ಕಂಟಕ ಆಗದಿರಲಿ ಅಂತ ಹೇಳಿ ಹೊರಟ್ಟಿಯವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಅವರು ಸಲೀಂ ಅಹ್ಮದ್ ಅವರು ಅಫ್ಕೋರ್ಸ್ ಅವರು ಸಭಾಪತಿ ಆಗಬೇಕು ಅಂತ ಹೇಳಿದರೆ ಸಭಾಪತಿಯ ಚುನಾವಣೆ ನಡೆಯುತ್ತೆ, ಸದನದ ಒಳಗಡೆ ನಡೆಯುವಂಥದ್ದು. ಆಯ್ಕೆ ಪ್ರಕ್ರಿಯೆ ಅನ್ನೋಂಥದ್ದು ಸದನದ ಒಳಗಡೆ ನಡೆಯುವಂತಹ ಪ್ರಕ್ರಿಯೆ. ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಮೊನ್ನೆ ಭೇಟಿಯಾಗಿ ರಾಜೀನಾಮೆ ನೀಡುವಂತೆ ಒತ್ತಡವನ್ನು ಹೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೀವು ರಾಜೀನಾಮೆನ ಕೊಡಿ, ಅದನ್ನು ಆ ಸ್ಥಾನವನ್ನು ತೆರವು ಮಾಡಿಕೊಡಿ, ಸೊ ದಟ್ ನಾವು ಬೇರೆಯವ್ರನ್ನ ಅಕಾಮಡೇಟ್ ಮಾಡ್ತೀವಿ ಅಂತೇಳಿ CM DK ಶಿವಕುಮಾರ್ ಕೂಡ ಮೌಖಿಕ ಸೂಚನೆಯನ್ನು ನೀಡಿದ ಕಾರಣಕ್ಕಾಗಿ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳ್ಕೊಂಡು ಈಗ ಬಸವರಾಜ ಹೊರಟ್ಟಿಯವರು ಹೇಳ್ತಾ ಇದ್ದಾರೆ. ಆದರೆ ಬಸವರಾಜ ಹೊರಟ್ಟಿಯವರು ಸದ್ಯಕ್ಕೆ ನಮ್ಮ ವಿಧಾನ ಪರಿಷತ್ನ ಅತ್ಯಂತ ಹಿರಿಯ ಸದಸ್ಯ ಅಂತ ಹೇಳಿದರೆ ಅದು ಬಸವರಾಜ ಹೊರಟ್ಟಿಯವರು. ಈ ಸದನದ ಇತಿಹಾಸದ ಬಹಳ ದೊಡ್ಡ ಭಾಗ ಬಸವರಾಜ ಹೊರಟ್ಟಿಯವರು. ಸ್ವಇಚ್ಛೆಯಿಂದ ರಾಜೀನಾಮೆ ಸಲ್ಲಿಸೋದಾಗಿ ಅವರು ಉಲ್ಲೇಖವನ್ನು ಮಾಡಿ ರಾಜೀನಾಮೆಯ ಪತ್ರವನ್ನು ಕೊಟ್ಟಿದ್ದಾರೆ. ಸುದೀರ್ಘ ಇತಿಹಾಸದಲ್ಲಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದಂಥವರು ಬಸವರಾಜ ಹೊರಟ್ಟಿಯವರು ಮತ್ತು ಸಭಾಪತಿಯಾಗಿಯೂ ಕೂಡ ಕೆಲಸ ಮಾಡಿದಂಥವ್ರು. ಆದರೆ ವಿದಾಯ ಹೇಳುವಂಥದ್ದು ಅವರ ಪಾಲಿಗೆ ಅಷ್ಟು ಸುಲಭದ್ದಾಗಿಲ್ಲ. ರಾಜೀನಾಮೆ ನೀಡಿದ ಬಳಿಕ ಭಾವುಕರಾಗಿ ಬಸವರಾಜ ಹೊರಟ್ಟಿಯವರು ಕೂಡ ಮಾತನಾಡಿದ್ದಾರೆ ಮತ್ತು ವಿಶೇಷವಾಗಿ ಆಗಸ್ಟ್ 14ರಂದು ಕಲಾಪದಲ್ಲಿ ರಾಜೀನಾಮೆಯನ್ನು ಘೋಷಣೆ ಮಾಡ್ತೀನಿ ಅನ್ನುವಂಥದ್ದು ಹೊರಟ್ಟಿಯವರ ಇಚ್ಛೆಯಾಗಿತ್ತು. ಸದನದಲ್ಲಿ ಕುಳಿತು ಪ್ರಿಸೈಡಿಂಗ್ ಆಫೀಸರ್ ಆಗಿದ್ದುಕೊಂಡೆ ನಾನು ಅದನ್ನು ರಾಜೀನಾಮೆಯನ್ನು ಕೊಡ್ತೀನಿ, ಸೊ ದ್ಯಾಟ್ ಅಲ್ಲಿ ಅವ್ರಿಗೆ ಅವರ ಭಾವನೆಗಳನ್ನು ಹೇಳ್ಕೊಳ್ಳೋದಕ್ಕೆ ಅವರಿಗೆ ಅವಕಾಶ ಬಹಳ ಸುಲಭವಾಗಿ ಸಿಗುತ್ತೆ. ಅಫ್ಕೋರ್ಸ್ ಅದನ್ನು ಅವರು ನಾಳೆ ದಿನ ಹೊಸ ಸಭಾಪತಿ ಆಯ್ಕೆಯ ಸಂದರ್ಭದಲ್ಲಿ ಆ ಸಭಾಪತಿಯನ್ನು ಅಭಿನಂದಿಸುವಾಗ ಕೂಡ ತಮ್ಮ ಕಾರ್ಯಕಾಲದ ಬಗ್ಗೆ ಪ್ರಸ್ತಾಪಿಸುವ ಅವಕಾಶ ಇದ್ದೇ ಇರುತ್ತೆ. ಸದನದ ಒಳಗಡೆ ಇರುವಂಥ ಅವಕಾಶ ಇದ್ದೇ ಇರುತ್ತೆ. ಎಲ್ಲ ಸದಸ್ಯರಿಗೆ ಧನ್ಯವಾದ ತಿಳಿಸಿ ರಾಜೀನಾಮೆ ನೀಡಬೇಕು ಅಂತೇಳಿ ಹೊರಟ್ಟಿಯವರು ನಿರ್ಧರಿಸಿದ್ರಂತೆ. ಆದರೆ ಸರ್ಕಾರ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಹಿಂದೆ ರಾಜೀನಾಮೆ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದು ಕುಳಿತಿರುವಂಥದ್ದು CM DK ಶಿವಕುಮಾರ್ ಅನ್ನುವಂಥದ್ದು ಹೊರಟ್ಟಿಯವರ ಮಾತು. ಗಾಯತ್ರಿ ಶಾಂತೇಗೌಡ ಪ್ರಮಾಣ ವಚನದ ಬಳಿಕ ಅಲ್ಲೇ ರಾಜೀನಾಮೆಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಹೊರಟ್ಟಿ ಜೊತೆಯಲ್ಲೇ ಕುಳಿತು ಕೊನೆಗೆ ರಾಜೀನಾಮೆಯನ್ನು CM DK ಶಿವಕುಮಾರ್ ಅವರು ಕೂಡ ಪಡ್ಕೊಂಡಿದ್ದಾರೆ ಅಂತ ಹೇಳಿ 1956ರಿಂದಲೂ ಕೂಡ ಸಭಾಪತಿಯನ್ನು ಈ ರೀತಿಯಾಗಿ ಯಾರೂ ಕೂಡ ಇಳಿಸಿಲ್ಲ ಅಂತೇಳಿ ಹೊರಟ್ಟಿಯವರು ಹೇಳಿಕೊಂಡಿದ್ದಾರೆ. ಹೊರಟ್ಟಿಯವರ ಮಾತನ್ನು ನಿಮ್ಗೆ ತೋರಿಸಿ ಕೊಡಂದ್ರು ರಾಜೀನಾಮೆ ಮಾತು ನಾ 14 ಕೊಡ್ತಂತ ಆದರೆ ಅನೌನ್ಸ್ ಮಾಡಿದ್ದೆ, ಮತ್ತು ಸದನದಲ್ಲಿ ನಾನು ಹೇಳಬೇಕು. ಆದರೂ ಅವ್ರು ಕೊಡಂದ್ರು, ಮತ್ತು ಎಲ್ಲರೂ ಕೂತ್ಕೊಂಡಿದ್ರು, ಕೊಟ್ಟು ರಾಜೀನಾಮೆ. ಮುಖ್ಯಮಂತ್ರಿಗಳು ಕೂತ್ಕೊಂಡು ಹೇಳಿದಾಗ ನೀವೇನು ಅಂತೀರ ಅದಕ್ಕೆ? ಒತ್ತಡ ಅಂತೀರ ಮತ್ತೆ ಅಂತೀರ? ಇಲ್ಲೇ ಕೊಡಬೇಕಂತ ಇಲ್ಲೇ ಟೈಪ್ ಹೊಡಿಸ್ಕೊಂಡು ಇಲ್ಲೇ ಸಹಿ ಮಾಡಿಕೊಂಡು ತೊಗೊಂಡು ಅಂದಾಗ ಮತ್ತು ಅವರು ನನ್ನ ಮೇಲೆ ಸ್ವಲ್ಪ ಒತ್ತಡ ಮಾಡಿದಂಗಲ್ಲ, 100ಕ್ಕೆ 100ರಷ್ಟು ಬೇಜಾರಾಗಿದೆ. ಸಹಜ ಇರ್ತದೆ ಬೇಜಾರಾಗೋದು. ಯಾಕಂದ್ರೆ ಒಮ್ಮಿಂದೊಮ್ಮಿಗೆ ಏನೂ ಕಾರಣಗಳಿಂದ ಇಂಥ ಘಟನೆ ನಡೆದ್ರೆ ಬೇಜಾರಾಗ್ತಿದೆ. ಮತ್ತು ನನಗೆ ಈಗ 15 ದಿವಸದಿಂದ ಏನೂ ಗೊತ್ತಿರಲಿಲ್ಲ. ಒಮ್ಮಿಗಿಲ್ಲ ಈಗ ಒಂದು 8-10 ದಿವಸದಿಂದ ರಾಜೀನಾಮೆ ಕೊಡೋದು ನನಗೆ ಯಾಕೆ ಏನೂ ಗೊತ್ತಿಲ್ಲ. ಕೊಡುವಂಥದ್ದು ಒತ್ತಾಯ ಮಾಡಿದ್ರು ಮತ್ತು ಬೇಜಾರಾಗೋದು ಸಹಜ ಇದೆ. ಅಧಿಕಾರವನ್ನು ಪೂರ್ಣ ಮುಗಿಸಿ ಹೋಗುವಾಗ ಬೇರೆ, ನಡುವೆ ಅಧಿಕಾರನ ಕಿತ್ಕೊಳ್ಳೋದು ಬೇರೆ. ಹೀಗಾಗಿ ಸಹಜವಾಗಿ ನನಗೆ ನೋವು ಆಗೋದು ಸಹಜ ಐತಿ. ಯಾರಿಗಾದ್ರೂ ನನ್ನ ಜಾಗದಾಗ ಯಾರಿದ್ರು ನೋವು ಆಗ್ತಿದೆ, ನನಗೂ ನೋವು ಆಗಿದೆ. ಕಾಮನ್ ಏನು ಅಲ್ಲಿದು, ಕಾಮನ್ ಇರೋದು ಬೇರೆ, ಬಟ್ ಇದು ಬೇರೆ. ಇಂಥವೆಲ್ಲ ರೇರ್ ಕೇಸ್ಗಳು, ರೇರ್ ಕೇಸ್ಗಳು. ಇಲ್ಲಿ ಬಸವರಾಜ ಹೊರಟ್ಟಿಯವರು ಹೇಳ್ತಿರುವಂತಹ ಮಾತುಗಳನ್ನು ಗಮನಿಸಿದಾಗ ಇಲ್ಲ ಇದು ಅಧಿಕಾರವನ್ನು ಅರ್ಧದಲ್ಲಿ ಬಿಟ್ಟು ಹೋಗೋದು, ಬೇಸರ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಇದಕ್ಕೆ ರಾಜಕೀಯದಲ್ಲಿ ಅವಕಾಶ ಇರೋದಿಲ್ಲ. ಈ ರೀತಿಯಾಗಿ ಬೇಸರ ಆಗುತ್ತೆ, ಬೇಸರ ಆಗಲ್ಲ ಅಂತೇಳಿ ಮುಖ್ಯಮಂತ್ರಿ ಹುದ್ದೆಯನ್ನು ಅರ್ಧದಲ್ಲಿ ಬಿಟ್ಟು ಹೋಗುವಾಗ ಅಯ್ಯೋ ನನಗೆ ಬೇಸರ ಆಗುತ್ತೆ, 5 ವರ್ಷ ನಾನೇ ಕಂಪ್ಲೀಟ್ ಮಾಡ್ಕೋಬೇಕಾಗಿತ್ತು ಅಂತ ಹೇಳ್ಕೊಳ್ಬೋದು. ಆದರೆ ನಿರ್ಧಾರಗಳು ಇದ್ದಾಗ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಮತ್ತೆ ಮೋರೋವರ್ ಇಲ್ಲಿ ಸಭಾಪತಿಯವರ ವಿಚಾರದಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು. ಇಲ್ಲಿ ನೈತಿಕತೆಯ ಪ್ರಶ್ನೆ ಏನಂದ್ರೆ, ಅವರು ಗೆದ್ದಿರುವಂತಹ ಪಕ್ಷದಿಂದ ಅವರಿಗೆ ಬಹುಮತ ಇದ್ದಾಗ ಅವ್ರನ್ನ ಸಭಾಪತಿಯಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಆದರೆ ಸಭಾಪತಿ ಸ್ಥಾನಕ್ಕೆ ಬೇಕಾಗಿರುವ ಬಹುಮತವನ್ನು ಅವರು ಕಳ್ಕೊಂಡಾಗ ಅವರು ಆ ಹುದ್ದೆಯಿಂದ ನಿರ್ಗಮಿಸಬೇಕಾಗುವಂಥದ್ದು ಅವರ ಜವಾಬ್ದಾರಿ ಆಗುತ್ತೆ. ಅವರು ಆ ಜವಾಬ್ದಾರಿಯನ್ನು ನಿಭಾಯಿಸದೇ ಇದ್ದಾಗ ನೀವು ರಾಜೀನಾಮೆ ಕೊಡಿ ಅಂತ ಕೇಳುವಂಥದ್ದು ಸಹಜವಾದ ಪ್ರಕ್ರಿಯೆ.
ರಾಜೀನಾಮೆ ಕೊಡಿ ಅಂತೇಳಿ ಸಹಜವಾಗಿ ಕೇಳಿದಾಗಲೂ ಕೂಡ ಇಲ್ಲ ನಾನು ಕೊಡೋದಿಲ್ಲ, ನಾನು 14ಕ್ಕೆ ಕೊಡ್ತೀನಿ ಅಂತ ಹೇಳಿದ್ರೆ ಇದು ಹೇಗೆ ಸಾಧ್ಯ ಆಗುತ್ತೆ? ಹೊರಟ್ಟಿಯವರು ಅತ್ಯಂತ ಹಿರಿಯ ನಾಯಕ, ಅವ್ರಿಗೆ ಇವೆಲ್ಲವೂ ಕೂಡ ಗೊತ್ತಿಲ್ಲದಿರೋ ಸೂಕ್ಷ್ಮಗಳಲ್ಲ, ಇದೆಲ್ಲ ಗೊತ್ತಿದ್ದೇ ಹೊರಟ್ಟಿಯವರು ಈ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಮುಖ್ಯಮಂತ್ರಿ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ನಮ್ಮ ಸಭಾಪತಿ ಸಾಹೇಬರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದೋ, ಅವರಿಗೆ ರಾಜಕೀಯದ ವಾಸ್ತವಾಂಶ ಎಲ್ಲ ಕೂಡ ಅರಿವಿದೆ. ಸೊ ಅವರೇ ಬಹಳ ಗೌರವದಿಂದ ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ರಾಜೀನಾಮೆ ಕೂಡ ಈಗಾಗಲೇ ಅವರು ಸಲ್ಲಿಸಿ ಅಕ್ಸೆಪ್ಟ್ ಆಗಿ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಗವರ್ನರ್ಗೆ ಬರಿತಾ ಇದ್ದೀನಿ. ಸದ್ಯಕ್ಕೆ ಹೊಸೊಬ್ಬರನ್ನು ಆಯ್ಕೆ ಮಾಡೋರಿಗೂ ಕೂಡ ಇಲ್ಲಿ ಡೆಪ್ಟಿ ಚೇರ್ಮನ್ ಇಲ್ಲದೇ ಇರೋದ್ರಿಂದ ಹೊರಟ್ಟಿ ಸಾಹೇಬ್ರನ್ನೇ ಹೊಸ ಚೇರ್ಮನ್ ಆಯ್ಕೆ ಮಾಡೋರಿಗೂ ಅವ್ರನ್ನೇ ಮುಂದುವರಿಬೇಕು ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ 14ನೇ ತಾರೀಕು ನಮ್ಮ ಕೌನ್ಸಿಲ್ನ ಚೇರ್ಮನ್ನು ಎಲೆಕ್ಷನ್ ಇರ್ತದೆ. ಹೀಗೆ ಸಭಾಪತಿ ವಿಚಾರದಲ್ಲಿ ಪರ ವಿರುದ್ಧದ ಅಭಿಪ್ರಾಯಗಳು ಇದ್ದೇ ಇರುವಂಥದ್ದು. ಯಾಕಂದರೆ CM ಅವರು ಇದನ್ನು ನಾವು ವಿನಂತಿ ಮಾಡ್ಕೊಂಡಿದ್ವಿ ಅವರಿಗೆ, ಅವರು ಕೂಡ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕಂದರೆ ಇದೊಂದು ಪ್ರಕ್ರಿಯೆ, ಇದೊಂದು ಈಗ ಯಾರು ಶಾಶ್ವತವಾಗಿ ಒಂದು ಹುದ್ದೆಯಲ್ಲಿ ಇಲ್ಲ ನಾನು ನಿವೃತ್ತನಾಗುವವರೆಗೂ ನಾನು ಸಭಾಪತಿ ಆಗಿರಬೇಕು ಅಂತಂದರೆ ಆಗೋದಿಲ್ಲ. ನಿಮ್ಗೆ ಎಲ್ಲಿವರೆಗೆ ಬಹುಮತ ಇರುತ್ತೋ ಅಲ್ಲಿವರೆಗೆ ಮಾತ್ರ ನಿಮಗೆ ಅಧಿಕಾರ ನಡೆಸೋಕ್ಕಾಗೋದು. ಯಾವುದೇ ಸರ್ಕಾರಗಳಿಗೂ ಕೂಡ ಅಷ್ಟೇ, ಅವ್ರಿಗೆ ಎಲ್ಲಿವರೆಗೆ ಬಹುಮತ ಇರುತ್ತೋ ಅಲ್ಲಿವರೆಗೆ. ಹೇಗೆ ಮುಖ್ಯಮಂತ್ರಿ ಅನ್ನುವಂಥದ್ದು ಹೇಗೆ ಬಹುಮತದ ಮೂಲಕವಾಗಿ ನಡೆಯುತ್ತೋ, ಸಭಾಪತಿಯು ಕೂಡ ಅಷ್ಟೇ, ಅವ್ರಿಗೆ ಬಹುಮತ ಇರೋ ತನಕ ಅವರು ಇರ್ತಾರೆ. ನಾಳೆ ದಿನ ರಾಜಕೀಯದ ಬದಲಾವಣೆಗಳಾದಾಗ ಬದಲಾವಣೆಗಳು ಸಹಜ, ಅದನ್ನು ಒಪ್ಕೊಂಡು ಮುಂದುವರಿಬೇಕಾಗುತ್ತೆ. ಆದರೆ ಅಲ್ಲಿ ಬೇಸರ ಮಾಡುವಂಥದ್ರ ಅರ್ಥ ಏನು ಅನ್ನೋದನ್ನು ಹೊರಟ್ಟಿಯವರೇ ವಿವರಿಸಬೇಕಾಗತ್ತೆ. ಇದಾಗಿತ್ತು ಇವತ್ತಿನ